ಪ್ರೌಢಶಾಲಾ ಶಿಕ್ಷಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್, ಯುವಜನ ಮತ್ತು ಸೇವಾ ಕ್ರೀಡೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಧಿಕಾರಿಗಳು ಹಾಗೂ ಗೌರವಾನ್ವಿತ ಎಲ್ಲ ಸರ್ಕಾರಿ ನೌಕರರು ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಹಾಗೂ ಇನ್ನೋರ್ವ ಅಧ್ಯಕ್ಷರು ಸಿರುವಂತ ತಾಲೂಕಿನ ಅಧ್ಯಕ್ಷರಾಗಿರುವ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮಾನ್ಯಕಾಲ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಮಹಿಳಾ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನ ಇವರು ಬಂದು ತಮ್ಮ ಪ್ರಾರ್ಥನೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಾಗ್ತಾ ಇದೆ. ಸನ್ಮಾನ್ಯ ಶ್ರೀ ನರಸಪ್ಪ ಜನನಿಯ ಜೋಗುಳ ವೇದದ ಕೋಶ ಜನನಿಯ ಜೀವಭೂಮಿ ಕಣ್ಣಕ್ಷರಿ ಪೊನ್ನ ಪಂಪಲ ಕುಲಿ ಮಗಿದನ್ನ ಕುಮಾರ ವ್ಯಾಸರ ಮಂಗಳದ ನಿಮ್ಮನ್ನ ಎದ್ದವಳು ಹೆಣ್ಣಲ್ಲವೇ, ನಿಮ್ಮನ್ನ ಪೊರೆದವಳು ಹೆಣ್ಣಲ್ಲವೇ, ನಿಮ್ಮನ್ನ ಏನಂದ್ರೆ ಸಾಕಿದವಳು ಹೆಣ್ಣಲ್ಲವೇ, ನಿಮ್ಮನ್ನ ಜೊತೆಗಿರ್ತಕ್ಕಂಥವಳು ಹೆಣ್ಣಲ್ಲವೇ ಅಂತೇಳಿ ಸಂಚಿ ಹೊನ್ನಮ್ಮ ಆಗಿನ ಒಂದು ಶತಮಾನದಲ್ಲಿ ಕೂಡ ಏನಂದ್ರೆ ನಮ್ಮ ಹೆಣ್ಣು ಮಕ್ಕಳ ಒಂದು ಹಿರಿಮೆ ಗರಿಮೆಯನ್ನ ಹಾಡಿ ಹೊಗಳಿದ್ದಾರೆ. ಅವು ಯಾಕೆಂದ್ರೆ ನಮ್ಮ ಒಂದು ಜೀವನದಲ್ಲಿ ಅಷ್ಟೊಂದು ಅವಿಭಾಜ್ಯವಾಗಿರ್ತಕ್ಕಂಥ ಮಹಿಳೆಯರು ಇವತ್ತಿನ ಒಂದು ದಿನಮಾನಗಳಲ್ಲಿ ವಿಶಾಲವಾಗಿ ನಾವು ಅವರನ್ನು ನೋಡ್ಬೇಕಾಗ್ತದೆ. ಏಕೆಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ಏನಂದ್ರೆ ಸಾಕಷ್ಟು ಏನಂದ್ರೆ ಸಾಧನೆಯನ್ನ ಮಾಡಿದ್ದಾರೆ, ಸಾಕಷ್ಟು ಏನಂದ್ರೆ ಸಮಾಜಕ್ಕೆ ಕೊಡುಗೆಯನ್ನ ನೀಡಿದ್ದಾರೆ, ಹಾಗೂ ಸಾಕಷ್ಟು ಅವರು ಶಕ್ತಿಶಾಲಿಯಾಗಿ ಮತ್ತು ಬಹಳಷ್ಟು ಏನಂದ್ರೆ ಉನ್ನತವಾಗಿರ್ತಕ್ಕಂಥ ಎಲ್ಲ ಸೇವೆಗಳನ್ನು ಕೂಡ ಸಲ್ಲಿಸಲು ಅವರು ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲದೆ ಅವರು ಮುನ್ನುಗ್ಗುತ್ತಾ ಇದ್ದಾರೆ. ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ಕೂಡ ಮಹಿಳೆಯರ ಒಂದು ವಿಶೇಷವಾಗಿ ಗೌರವಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರಜೆಗಳನ್ನ ಏನಂದ್ರೆ ಮಂಜೂರು ಮಾಡತಕ್ಕಂಥ ಯಶಸ್ವಿ ಕಾರ್ಯವನ್ನ ಸರ್ಕಾರದ ಸಹಯೋಗದೊಂದಿಗೆ ಮಾಡಿದ್ದೇವೆ. ಈಗಾಗಲೇ ಮಹಿಳೆಯರಿಗೆ ಶಿಶುಪಾಲನಾ ರಜೆ ಅಂತೇಳಿ ಹಾಗೂ ಮಾತೃತ್ವದ ರಜೆ ಜೊತೆಗೆ 6 ತಿಂಗಳು ಹೆಚ್ಚುವರಿ ಏನಂದ್ರೆ ರಜೆಯನ್ನ ಕೊಡ್ತಾ ಇದ್ದಾರೆ. ಹಾಗೇನೆ ಇತ್ತೀಚೆಗೆ ರಾಜಸ್ಥಾನ್ ಮಾದರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ತಿಂಗಳಿಗೆ ಒಂದು ಹೆಚ್ಚಿನ ಒಂದು ರಜೆಯನ್ನ ಏನಂದ್ರೆ ಮಂಜೂರು ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಏನಂದ್ರೆ ನಮ್ಮ ಸಂಘವು ಕೂಡ ಮಾತೃತ್ವವಾಗಿರ್ತಕ್ಕಂಥ ಒಂದು ಭಾವನೆಯನ್ನ ತಳೆದು ಎಲ್ಲ ಮಹಿಳೆಯ ಸರ್ಕಾರಿ ನೌಕರರನ್ನ ಗೌರವಿಸಬೇಕನ್ನೋ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ನಮ್ಮ ಸಂಘಟನೆಯಲ್ಲೂ ಕೂಡ ಹೆಚ್ಚಿನ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸ ಹಾಗೂ ಅವರಿಂದ ಹೆಚ್ಚಿನ ಕೆಲಸಗಳನ್ನ ಸಾಕ್ಷಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಶೋಭೆಯನ್ನ ತರಲಿಕ್ಕೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ರಾಜ್ಯ ಸರ್ಕಾರಿ ನೌಕರರಿಗೋಸ್ಕರ ನಿಮಗೆ ಗೊತ್ತಿದೆ, ಮನೆಯಲ್ಲಿ ಇನ್ಯಾವ ಸದಸ್ಯರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮಹಿಳೆಯರು ಗಟ್ಟಿ ಇದ್ರೆ ಸಾಕು ಉಳಿದೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಮನೆ ನಿಭಾಯಿಸುವ ಮಹಿಳೆ ಒಂದು ದಿನದ ಬೇಡ, ಅರ್ಧ ದಿನ ಸ್ವಲ್ಪ ಏನೋ ತೆಲುಗು ಹೊಟ್ಟು ಜ್ವರ ಅಂತ ಮನೆಗೆ ಬಿಟ್ರೆ ಆ ಮನೆ ಎಷ್ಟು ಹೆಚ್ಚು ಕಡಿಮೆ ಆಗ್ತದೆ ಅದು ನಮ್ಮೆಲ್ಲರಿಗೂ ಅನುಭವ ಇದೆ. ತಾಯಿ ಆದವಳು, ಪತ್ನಿ ಆದವಳು, ಅಕ್ಕ ಆದವಳು ಆಲ್ವೇಸ್ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿ ಒನ್. ಆಲ್ವೇಸ್ ಎವರ್ ರೆಡಿ ಆಗಿ ಅವಳ ಪಾತ್ರವನ್ನು ನಿಭಾಯಿಸುವಂತ ಒಂದು ಶಕ್ತಿ, ಅಂತಹ ಒಂದು ಶಕ್ತಿ, ಅಂತಹ ನಮ್ಮ ಕುಟುಂಬಕ್ಕೆ ಆಧಾರಭೂತಿಯಾದಂತಹ ಮಹಿಳೆ ತನ್ನನ್ನು ತಾನು ಆಂತರಿಕವಾಗಿ ಸಶಕ್ತಗೊಳಿಸಿಕೊಳ್ಳಲಿದ್ದರೆ ಒತ್ತಡ ಒಂದು ವೇಳೆ ಅವಳ ಆರೋಗ್ಯವನ್ನ, ಅವಳ ಮನಸ್ಥಿತಿಯನ್ನು ಏನಾದರೂ ಕೆಡಿಸ್ತಾ ಹೋಯಿತು ಅಂತಂದ್ರೆ, ನೀವು ಅಧೈರ್ಯರಾದರೆ ಅಂದ್ರೆ ನೀವು ವೀಕ್ ಆದರೆ
ನಿಮ್ಮ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲ್ ನಿಮ್ಮ ಹೆಲ್ತ್ ಸ್ವಲ್ಪ ಡೌನ್ ಆದರೆ ನಿಮ್ಮ ಕುಟುಂಬದ ಆರೋಗ್ಯ ಇಳಿತದೆ. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬದ ಆರೋಗ್ಯ, ಅದುವೇ ಸಮಾಜ, ಅದುವೇ ನಮ್ಮ ದೇಶ. ಸೊ ನಮ್ಮ ದೇಶ ಆರೋಗ್ಯಕರವಾಗಿರ್ಬೇಕಾದ್ರೆ ಈ ದೇಶದ ಶಕ್ತಿಯಾಗಿರುವ ಮಹಿಳೆ ಅವಳು ಆಂತರಿಕವಾಗಿ, ದೈಹಿಕವಾಗಿ ಆರೋಗ್ಯವಾಗಿರಬೇಕಾಗಿದ್ದು ಅನಿವಾರ್ಯ ಮತ್ತು ಅವಶ್ಯಕ. ಅಟ್ಲೀಸ್ಟ್ ಇಂದಿನಿಂದ ನಾನು ಒತ್ತಡ ಮುಕ್ತ ಶಾಂತಮಯ ಜೀವನವನ್ನು ನಿಭಾಯಿಸುತ್ತೇನೆ. ಒಪ್ಪಿಗೆನಾ ಮಹಿಳೆಯರು? ಒಪ್ಪಿಗೆ ಇದ್ರೆ ಕೈ ಎತ್ತಬೇಕು. ಒಪ್ಪಿಗೆನಾ ಮಹಿಳೆಯರು? ಓಕೆ, ಚಪ್ಪಾಳೆ ತಟ್ಟಿ. ಸೊ ನೋ ಸ್ಟ್ರೆಸ್, ನೋ ಟೆನ್ಷನ್, ಆಲ್ವೇಸ್ ಬಿ ಹ್ಯಾಪಿ, ಆಲ್ವೇಸ್ ಬಿ ಸ್ಮೈಲಿಂಗ್. ಸದಾ ನಗನಗ್ತಾ ಇರಿ. ನಿಮ್ಮ ಮುಖದ ಶೃಂಗಾರ ಈ ಮೇಕಪ್ ಅಲ್ಲ. ನಮ್ಮ ರಾಯಚೂರಿನಲ್ಲಿ ಹೆಚ್ಚೊತ್ತು ಮೇಕಪ್ ಉಳಿಯಲ್ಲ. ಅದರಲ್ಲಿ ಬೇಸಿಗೆ ಬಂದ್ಬಿಟ್ಟು ಬರೋ ಪ್ರತೀತಿ ನಮಗೆ ಹೇಳಲ್ಲ. ಸೊ ಈ ಮೇಕಪ್ ಅಲ್ಲ ನಮ್ಮ ಶೃಂಗಾರ. ನಮ್ಮ ಶೃಂಗಾರ ನಮ್ಮ ಆಂತರಿಕ ಶಕ್ತಿ, ನಮ್ಮ ಸಹನೆ, ನಮ್ಮ ಶಾಂತಿ, ನಮ್ಮ ಪ್ರೀತಿ, ನಮ್ಮ ಸಹಬಾಳ್ವೆ, ಸರ್ವರನ್ನು ಒಂದಾಗಿ ಗೂಡಿಸಿಕೊಂಡು ನಡೆಯುವಂತಹ ಒಂದು ಶಕ್ತಿ, ಕಾರ್ಯಕ್ಷೇತ್ರದಲ್ಲಿ ಪ್ರಾಮಾಣಿಕತೆ, ದಕ್ಷತೆ, ಇದು ನಮ್ಮ ಆಂತರಿಕ ಶೃಂಗಾರ. ಈ ಶೃಂಗಾರವನ್ನು ನಾವು ಬಹಳ ಸುಂದರವಾಗಿ ಮಾಡಿಕೊಳ್ಳೋಣ. ಏಕೆಂದರೆ ಅಕ್ಕ ಮಹಾದೇವಿಯವರು ಹೇಳ್ತಾ ಬಂದರು, ಮರ ಇದ್ದು ಫಲವೇನು ನೆರಳಿಲ್ಲದ ಮೇಲೆ, ಹಸು ಇದ್ದು ಫಲವೇನು ಹಯವಿಲ್ಲದ ಮೇಲೆ, ಧನವಿದ್ದು ಫಲವೇನು ದಯವಿಲ್ಲದ ಮೇಲೆ, ರೂಪಿದ್ದು ಫಲವೇನು ಗುಣವಿಲ್ಲದ ಮೇಲೆ, ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದ ಮೇಲೆ. ಚನ್ನಮಲ್ಲಿಕಾರ್ಜುನ ದೇವ. ಹಾಗಾಗಿ ರೂಪದ ಜೊತೆಗೆ ಗುಣವನ್ನ ಸಮದೊಗಿಸಿಕೊಳ್ಳೋಣ. ನಮ್ಮ ಬದುಕಿನಲ್ಲಿ ಎದ್ದ ತಕ್ಷಣ ಕೆಲವು ಮಾತನ್ನು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಎದ್ದ ತಕ್ಷಣ ಕಾರ್ಯದ ಒತ್ತಡಕ್ಕೆ ಹೋಗ್ಬೇಡಿ. ಒಂದು 5 ನಿಮಿಷ 10 ನಿಮಿಷ ಧ್ಯಾನಕ್ಕಾಗಿ ದಯವಿಟ್ಟು ನೀವು ಸಮಯವನ್ನು ಮಾಡಿಕೊಳ್ಳಿ. ಆ ಬೆಳಿಗ್ಗೆ ಎದ್ದಾಗಿನ ಒಂದು 5-10 ನಿಮಿಷದ ನಿಮ್ಮ ಧ್ಯಾನ, ನಿಮ್ಮ ಶಾಂತ ಮನೋಸ್ಥಿತಿ, ನೀವೇನು ಭಗವಂತನ ಜೊತೆಗೆ ಸಂಬಂಧವನ್ನು ಜೋಡಿಸಿ ಒಂದು ಸಕಾರಾತ್ಮಕ ಆಲೋಚನೆಯನ್ನ ಮಾಡಿರ್ತೀರೋ ಅದು ನಿಮ್ಮ ಇಡೀ ದಿನದ ಕಾರ್ಯಕ್ಷೇತ್ರದಲ್ಲಿ ಒಂದು ಶಾಂತಿ, ನೆಮ್ಮದಿಯನ್ನು ತುಂಬುತ್ತದೆ. ವಿಜಯಲಕ್ಷ್ಮಿ ಬಾವಿಮನಿಯವರ ಸುಪುತ್ರಿಯಾಗಿ ಜನಿಸಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಡೋಕಾ ಜೈನ್ ಸ್ಕೂಲ್ ಹಾಗೂ ಆರ್ಮಿ ಶಾಲೆಯಲ್ಲಿ ಯಾದಗಿರಿಯಲ್ಲಿ ಮುಗಿಸಿರ್ತಾರೆ. ಪದವಿ ಪೂರ್ವ ಕಾಲೇಜನ್ನು SBR ಗುಲ್ಬರ್ಗದಲ್ಲಿ ಮುಗಿಸಿ ಗಿರಿನಾಡನ್ನ ಹಿರಿದೆತ್ತರಕ್ಕೆ ನಿಲ್ಲಿಸಿರ್ತಕ್ಕಂಥ ಸಾಧಕಿ. ಅನೇಕ